ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ದೊಡ್ಡಬಳ್ಳಾಪುರ ಸೀರೆ ಸಂತೆಯಲ್ಲಿ ಬಂದಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿರೋ ಸ್ಯಾರಿ ಕಲೆಕ್ಷನ್ಸ್ ಇದೆ ಆ್ಯಂಡ್ ತುಂಬ ಹೆವಿ ಕ್ರೌಡ್ ಆ್ಯಂಡ್ ಅಷ್ಟೇ ಚೆನ್ನಾಗಿ ಇಲ್ಲೆಲ್ಲ ಮೇಂಟೈನ್ ಮಾಡಿದ್ದಾರೆ. ಈ ಪೊಲೀಸರೇ ಆಗಿರ್ಬೋದು ಆ್ಯಂಡ್ MLA ಆಗಿರ್ಬೋದು. ಈ ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ ಹೇಗಿತ್ತು ಅಂತ. ನಾನು ಫಸ್ಟ್ ಇಲ್ಲಿ ಎಂಟ್ರಿ ಕೊಡ್ತಿದ್ದಾಗೆ ಈ ಥರ ಅಂದರೆ ಏನು ಮಷಿನ್ ಇಟ್ಟಿದ್ರು, ಅಂದರೆ ಅದು ಸ್ಯಾರಿ ನೇಯ್ತಾರಲ್ಲ ಆ ಮಷೀನು, ಅದು ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ನಾನು ಇದೇ ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು. ಸೊ ಇದನ್ನು ನೋಡ್ಕೊಂಡು ನಾನು ಒಳಗಡೆ ಸ್ಟಾಲಲ್ಲಿ ನೋಡೋಣ ಸ್ಯಾರೀಸ್ ಹೇಗಿರ್ತೈತೆ ಅಂತ ಹೋದೆ. ಒಂದೊಂದು ಶಾಪಲ್ಲೂ ತುಂಬ ಸಖತ್ತಾಗಿರೋ ಕಲೆಕ್ಷನ್ಸ್ ಇತ್ತು. ಬನ್ನಿ ನೋಡಿಸ್ತೀನಿ ಯಾವ ಥರ ಇತ್ತು ಅಂತ. ಅವ್ರನ್ನೇ ಕೇಳಿ. ಕರ್ನಾಟಕ ಏನು ದೊಡ್ಡಬಳ್ಳಾಪುರದಲ್ಲಿ ಇವಾಗ ಫೆಬ್ರವರಿ 20 ಅಂದರೆ ನಿನ್ನೆ, ಇವತ್ತು 21, ನಾಳೆ 23 ನಮ್ಮ ದೊಡ್ಡಬಳ್ಳಾಪುರ ಸೀರೆ ಸಂತೆ ಅಂತಂದ್ಬಿಟ್ಟು ಕಾರ್ಯಕ್ರಮ ಆಯೋಜನೆ ಆಗಿದೆ. ಇದರ ಮೂಲ ಉದ್ದೇಶ ಬಂದು ನೇಕಾರರಿಂದ ಡೈರೆಕ್ಟ್ ಗ್ರಾಹಕರಿಗೆ ಸೀರೆಗಳನ್ನ ತಲುಪಿಸ್ಬೇಕು ಅಂತ ವ್ಯವಸ್ಥೆ ಮಾಡಬೇಕು ಅಂತ. ಆಮೇಲೆ ನಮ್ಮ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮಗ್ಗಗಳಿರುವಂಥ ಜಾಗ ಬಂದು ದೊಡ್ಡಬಳ್ಳಾಪುರನೇ ಮೇಡಮ್. ಇದು ಆಲ್ಮೋಸ್ಟ್ ಹೇಳಬೇಕು ಅಂದರೆ 1000 ವರ್ಷದ ಹಿನ್ನೆಲೆ ಇದೆ. ದೊಡ್ಡಬಳ್ಳಾಪುರದ 1000 ವರ್ಷಕ್ಕೂ ಹೆಚ್ಚು ಹಿನ್ನೆಲೆ ಇದೆ ನೇಕಾರಿಕೆಯಲ್ಲಿ. ಆದರೆ ಏನಾಗ್ತಿದೆ, ಇಲ್ಲಿನ ಸೀರೆಗಳೆಲ್ಲ ರೆಡಿ ಆಗೋದು ಧರ್ಮವರಂ ಮತ್ತು ಕಾಂಜೀವರಂ ಎರಡು ಕಡೆಗೂ ಸಪ್ಲೈ ಆಗುತ್ತೆ. ಹೌದು ಮೇಡಮ್, ದೊಡ್ಡಬಳ್ಳಾಪುರದಿಂದ ತುಂಬ ನೇಕಾರರು ಏನೇನಿದ್ದಾರೆ ಅವ್ರು ನೇಯೋ ಸೀರೆಗಳೆಲ್ಲ ಧರ್ಮವರಂ ಮತ್ತು ಕಂಚಿಗೆ ಹೋಗುತ್ತೆ. ಈ ಸೀರೆಗಳು ಕೈ ಬದಲಾದಂಗೆಲ್ಲ ರೇಟ್ಗಳು ಜಾಸ್ತಿ ಆಗುತ್ತೆ. ಈಗ ಉದಾಹರಣೆಗೆ ನೇಕಾರ ಹತ್ರ 1000 ರೂಪಾಯಿಗೆ ಸಿಗೋ ಅಂಥ ಸೀರೆ ನೀವು ಬೇಕು ಅಂದರೆ ಸ್ಟಾಲ್ಸ್ಗಳಲ್ಲಿ ನೋಡ್ಬೋದು. 1000 ರೂಪಾಯಿ ಸಿಗೋ ಸೀರೆ ಒಬ್ಬರು 1500 ಮಾರೋರಿದ್ದಾರೆ, 2,500 ಮಾರೋರಿದ್ದಾರೆ, ಕೆಲವರು 5000 ಮಾರೋರಿದ್ದಾರೆ. ಯಾಕೆಂದರೆ ನಮಗೆ ಕಂಡು ಬಂದಿರೋ ರೇಟ್ಗಳಿದು ಹೊರಗಡೆ ಶೋರೂಮ್ಗಳಲ್ಲಿ. ಸ್ಟಾಲಲ್ಲಿ ಏನಿದೆ ನೇಕಾರರಿಂದ ಡೈರೆಕ್ಟ್ ಕೊಡೋದ್ರಿಂದ ಏನು ನೇಕಾರಿಕೆ ಬೆಲೆಯಲ್ಲಿ ರೆಡಿ ಆಗುತ್ತೆ ಅದೇ ರೇಟಲ್ಲಿ ಎಲ್ಲ ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮನ ಇಲ್ಲಿನ ಶಾಸಕರಾಗಿರುವಂಥ ಧೀರಜ್ ಮುನ್ರಾಜುರವರು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅದು ಏನೋ ನೇಕಾರರ ಉಳಿವಿಗಾಗಿ. ಏಕೆಂದರೆ ಇವಾಗ ಸೂರತ್ ಸೀರೆಗಳ ಆಕ್ರಮಣ ತುಂಬ ಜಾಸ್ತಿ ಆಗಿದೆ ನೇಕಾರಿಕೆ ಮೇಲೆ. ಸೊ ನಮ್ಮದು ಎಲ್ಲರೂ ಇಲ್ಲಿಂದ ಶುಭ ಸಮಾರಂಭ ಮದುವೆಗೆ ಅಂದರೆ ಕಂಚಿಗೆ ಹೋಗ್ತಿದ್ದಾರೆ. ಸೊ ಅದನ್ನೆಲ್ಲ ಈಗ ನಾವೇ ರೆಡಿ ಮಾಡಿ ನಮ್ಮ ಸೀರೆನೇ ಅಲ್ಲಿ ಹೋಗುತ್ತಲ್ಲ. ಈಗ ಬ್ರೇಕಪ್ ಮಾಡಿದ್ರೆ ಕರ್ನಾಟಕದ ಜನತೆಗೂ ಅತಿ ಕಡಿಮೆ ಬೆಲೆಯಲ್ಲಿ ಸೀರೆ ಸಿಗಬೇಕು, ಅಂದರೆ ಇಡೀ ಕರ್ನಾಟಕದ ಜನತೆಗೆ ಮತ್ತು ನಮ್ಮ ನೇಕಾರರಿಗೆ ಸಹಾಯ ಆಗಬೇಕು. ಅಂದರೆ ಈ ಒಂದು ಏನು ಮಧ್ಯದಲ್ಲಿ ಗ್ಯಾಪ್ ಇದೆ ಆ ಗ್ಯಾಪ್ನ ತೆಗಿಬೇಕು ಅಂತಂದ್ಬಿಟ್ಟು ಈ ದೊಡ್ಡಬಳ್ಳಾಪುರ ಸೀರೆ ಸಂತೆ ಅನ್ನೋ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಮೇಡಮ್. ನಾವು ಶ್ರೀ ಸಿಲ್ಕ್ಸ್ ಅಂತಂದ್ಬಿಟ್ಟು ನಮ್ಮದು ವಿದ್ಯಾರಂಗಪುರದಲ್ಲಿ ಒಂದು ನೇಕಾರರ ಅಂಗಡಿ ಅಂತಲೇ ಒಂದು ಔಟ್ಲೆಟ್ ಸಹ ಮಾಡಿದ್ದೀವಿ ಮೇಡಮ್. ಏನು 1 ವರ್ಷದ ಹಿಂದೆ ನಾವು ಸಹ ಒಂದು ಪ್ರಯತ್ನದ ಮಾಡಿ ಬೆಂಗಳೂರಿನ ಕಸ್ಟಮರು ಕಂಚಿಗೆ ಹೋಗಬಾರ್ದು ಅನ್ನೋ ಕಾರಣದಿಂದಾಗಿ ನಾವು ಅಲ್ಲಿ ಮಾಡಿದ್ದೀವಿ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಮೇಡಮ್, ನಾವು ನೇಕಾರರು ನಿಮಗೆ ಕಸ್ಟಮೈಸೇಷನ್ ಅಂತ ಹೇಳಿದ್ರೆ ಡಿಸೈನ್ ಇರ್ಬೋದು, ಕಲರ್ ಇರ್ಬೋದು. ಉದಾಹರಣೆಗೆ ಹೇಳ್ತೀನಿ, ನಿಮ್ಮ ಒಂದು ಫೋಟೋ ಸೀರೆಯಲ್ಲಿ ಬೇಕು ಕೊಡಿ ಮೇಡಮ್, ಮಾಡ್ತೀವಿ ಮೇಡಮ್. ಅದು ಡಿಸೈನ್ ಕಾಸ್ಟ್ ತೊಗೊಳ್ತೀವಿ ಅಷ್ಟೇ. ಸೀರೆ ಬೆಲೆ ಏನಿರುತ್ತೆ ಅದಿರುತ್ತೆ, ಎಕ್ಸ್ಟ್ರಾ ಆಗೋದು ಡಿಸೈನ್ ಕಾಸ್ಟು. ಯಾಕೆಂದರೆ ನೀವು ಕಸ್ಟಮೈಸ್ ಮಾಡ್ತಿರ್ತೀರ, ಅದು ಬೇರೆ ನಿಮಗೋಸ್ಕರ ಮಾಡೋದ್ರಿಂದ ಆ ಡಿಸೈನ್ ಕಾಸ್ಟ್ ಮಾತ್ರ ನೀವು ಬೇರೆ ಮಾಡಬೇಕಾಗತ್ತೆ. ಬಿಟ್ಟರೆ ಬೇರೆ ಏನೂ ಇಲ್ಲ ಮೇಡಮ್, ಸೇಮ್ ಬೆಲೆಯಲ್ಲೇ ನಾವು ಕೊಡ್ತೀವಿ ಮೇಡಮ್. ಸ್ಯಾರಿಯಲ್ಲಿ ಹೆಸರು ಸಹ ಮಾಡಿಕೊಡ್ತೀವಿ ಮೇಡಮ್. ಎಲ್ಲ ಆಪ್ಷನ್ ಕಸ್ಟಮೈಸ್ ಮಾಡಿಕೊಡ್ತೀನಿ ಮೇಡಮ್. ಸ್ಯಾರಿ ಕಲರ್ಸು ಸಮೇತ ಮಾಡಿಕೊಡ್ತೀವಿ. ನಮ್ಮ ಹತ್ರ ಇರೋದು ಪ್ಯೂರ್ ಕಾಂಜೀವರಂ ಆ್ಯಂಡ್ ಪ್ಯೂರ್ ಧರ್ಮವರಂ. ನಮ್ಮ ಹತ್ರ ರೆಡಿ ಆದಮೇಲೆ ಅಲ್ಲಿ ಹೋದ್ಮೇಲೆ ಆ ಲೇಬಲ್ ತಗೊಳುತ್ತೆ. ಸೊ ಹಾಗಾಗಿ ಅದನ್ನು ಬಿಡಿಸಿ ಹೇಳ್ತಿದ್ದೀನಿ. ಪ್ಯೂರ್ ಕಾಂಜೀವರಂ ಧರ್ಮವರಂ ಇದೆಯಲ್ಲ, ಸೇಮ್ ಅದೇ ಡಿಸೈನ್ಗಳು ನಮ್ಮಲ್ಲಿ ಸಿಗೋದು ಮೇಡಮ್. ಅದು ವಿಪರ್ಯಾಸ ಅಂತಂದರೆ ಈ ಹಿಂದೆಯಿಂದನೂ ಏನಾಗಿತ್ತು, ನಾವು ಬ್ರ್ಯಾಂಡಿಂಗ್ ಮಾಡ್ಕೊಂಡಿಲ್ದಿರಂಗೆ ಅವರು ನಮ್ಮಲ್ಲಿ ಬ್ರ್ಯಾಂಡಿಂಗ್ ನಾವು ಮಾಡ್ಕೊಂಡಿಲ್ಲ, ಆದರೆ ಹಿಂದೆ ಉಳಿದಿದ್ದೀವಿ ಅಂತಲೇ ಹೇಳಬೇಕು ಮೇಡಮ್. ಖಂಡಿತ ಈಗ ಒಂದು ಹೊಸ ಆಲೋಚನೆ, ಹೊಸ ಒಂದು ಯೋಜನೆಯಿಂದ ನಮ್ಮ ದೊಡ್ಡಬಳ್ಳಾಪುರನ ನಾಟ್ ಓನ್ಲಿ ಕರ್ನಾಟಕ, ಇಂಡಿಯಾದಲ್ಲಿ ಬ್ರ್ಯಾಂಡ್ ಮಾಡಬೇಕು ಅಂತನ್ನುವಂಥ ಏಕೈಕ ಉದ್ದೇಶದಿಂದ ಇದೊಂದು ಚಿಕ್ಕ ಅಂದರೆ ಇಲ್ಲಿಂದ ಶುರುವಾಗಿದೆ ಮೇಡಮ್. ದೊಡ್ಡಬಳ್ಳಾಪುರ ಸ್ಯಾರಿ ಫೇಮಸ್ ಆಗಬೇಕು ಅಂತಲೇ ದೊಡ್ಡಬಳ್ಳಾಪುರ ಸೀರೆ ಸಂತೆ ಅಂತನ್ನೋ ಕಾರ್ಯಕ್ರಮ ಆಯೋಜನೆ ಆಗಿರೋದು. ಇದು
ಖಂಡಿತ ಮೇಡಮ್, ದೊಡ್ಡಬಳ್ಳಾಪುರದಲ್ಲಿ ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ದೊಡ್ಡಬಳ್ಳಾಪುರದ ಜನಗಳು ಮನಸ್ಸು ದೊಡ್ಡದು, ಅತಿ ಅಭೂತಪೂರ್ವ ಯಶಸ್ಸನ್ನು ಕೊಡ್ತಾರೆ. ಇದು ಸಾಲದಿರಂಗೆ ನಾನು ತುಂಬ ಅಟೆಂಡ್ ಮಾಡ್ತಿರೋದ್ರಿಂದ ಕಸ್ಟಮರು ಹೇಳ್ಬೇಕು ಅಂದರೆ ತುಂಬ ವಿವಿಧ ಭಾಗಗಳಿಂದ ನಮ್ಮಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಬಂದು ಸಹ ಸರ್ ನಾವು ಇಲ್ಲಿಂದ ಬಂದಿದ್ದೀವಿ ಸರ್, ಇದು ಹೇಗೆ ಅದು ಹೇಗೆ ಅಂತ ಅಂದ್ಬಿಟ್ಟು ಸಹ ಎನ್ಕ್ವೈರೀಸ್ ಮಾಡ್ತಿದ್ದಾರೆ ಮೇಡಮ್. ಮೇಡಮ್ ಏನಿಲ್ಲ ಮೇಡಮ್, ಈಗ ಉದಾಹರಣೆಗೆ ಚಿನ್ನ ಬೆಳ್ಳಿ ಜರಿ ಸೀರೆಗಳನ್ನ ಏನು ಮಾಡಿದ್ರು, ಕಂಚಿಯವರು ಮೊದಲನೇದಾಗಿ ಅದನ್ನು ಫೇಮಸ್ ಮಾಡಿಕೊಂಡ್ರು. ಅವ್ರು ಒಂದು ಮಾರ್ಕೆಟಿಂಗ್ ಮಾಡಿಕೊಂಡ್ರು, ಬಿಲ್ಡ್ ಮಾಡಿಕೊಂಡ್ರು. ನಾವು ಮಾಡ್ಕೊಂಡಿಲ್ಲ. ಈಗ ನೀವು ಧರ್ಮವರಂ ಹೋಗಿ ಮೇಡಮ್, ಒಂದೇ ಹತ್ರನೇ ತುಂಬ ಅಂಗಡಿಗಳಿದೆ. ಸೊ ಜನಕ್ಕೇನಾಗುತ್ತೆ, ಧರ್ಮವರಂ ಇದು ಅವ್ರು ಮಾಡ್ಕೊಳ್ಳೋದಲ್ಲ, ಒಂದು ಮಾರ್ಕೆಟ್ನ ಕ್ರಿಯೇಟ್ ಮಾಡಿದ್ರೆ ದೊಡ್ಡಬಳ್ಳಾಪುರನೂ ಸಹ ಬ್ರ್ಯಾಂಡ್ ಆಗುತ್ತೆ ಮೇಡಮ್. ಮೇಡಮ್ ಈಗ ಸದ್ಯದ ಮಾಹಿತಿ ಪ್ರಕಾರ ಇಲ್ಲಿನ ಸ್ಥಳೀಯ ಶಾಸಕರಾದ ಧೀರಜ್ ಮುನ್ರಾಜು ಅವರು ನೇಕಾರರಿಗೆ ಒಂದು ಮಳಿಗೆಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಥಳನೂ ಸಹ ಗುರ್ತು ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ನು ಮಾಡ್ತಿದ್ದಾರೆ ಅಂತ ಅನ್ನೋದನ್ನ ಕೇಳ್ಪಟ್ಟಿದ್ದೀನಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಈ ಶಾಪಲ್ಲಿ ಐಟಮ್ಸ್ ಅಂತ, ಆ್ಯಂಡ್ ಯಾವ್ಯಾವ ಥರ ಐಟಮ್ಸ್ ಸಿಗುತ್ತೆ ಅಂತ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಅಂದರೆ ಅವ್ರ ಶಾಪ್ ಬಂದು ವಿದ್ಯಾರಣ್ಯಪುರದಲ್ಲಿದೆ. ಬೇಕು ಅಂದರೆ ಫೋನ್ ನಂಬರ್ ಶೇರ್ ಮಾಡ್ತೀನಿ. ಆ್ಯಂಡ್ ನೋಡಿ ಇಲ್ಲಿ ಸ್ಯಾರಿ ಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇವಾಗ ಸ್ಯಾರಿ ನೋಡ್ತಾ ಇದ್ದೀರಲ್ವಾ, ಇದು ಪ್ರಿಂಟೆಡ್ ಅಂತ ಅನ್ಕೊಂತಾರೆ, ಬಟ್ ಇದು ಸ್ಯಾರಿ ಹಾರ್ಡ್ ಸಿಲ್ಕಲ್ಲಿ ಮಾಡಿರೋದು. ಇದು ನೈದಿರೋದು ಪ್ರಿಂಟೆಡ್ ಅಲ್ಲ. ಆಲ್ಮೋಸ್ಟ್ ಎಲ್ಲರೂ ನೋಡಿದವ್ರು ಅನ್ಕೊಂತಾರೆ ಪ್ರಿಂಟೆಡ್ ಅಂತ, ಬಟ್ ಅದು ಪ್ರಿಂಟೆಡ್ ಅಲ್ಲ. ನೀವು ಕೇಳಿದರೆ ಮಾಡಿಕೊಡ್ತೀವಿ, ಅಂದರೆ ಯಾರಿಗೆ ಕಸ್ಟಮೈಸ್ ಮಾಡಿಕೊಡ್ತೀವಿ. ಕಸ್ಟಮರ್ ರಿಕ್ವೈರ್ಡ್ ಇದ್ದರೆ ಪ್ರೈಸು ಅದು ಅವ್ರದ್ದು ಡಿಸೈನ್ ಮೇಲೆ ಇದಾಗುತ್ತೆ. ಹೌದು, ಏನು ಬೇಕಿದ್ರೆ ಹಾಕೊಡ್ತೀವಿ ಮೇಡಮ್. ಇವಾಗ ಇದು ಪ್ರತಿಯೊಂದು ಮಾಡಿರೋದು ನಮ್ಮದೇ. ಇದು ಏನು ಮೇಡಮ್, ಇದೊಂದು 1 ಮಂತ್ ತೊಗೊಂಡಿದೆ ಮೇಡಮ್. ಹಾಂ ಹೌದು. ನಮ್ಮ ಸ್ಟಾರ್ಟಿಂಗ್ ಪ್ರೈಸು 1000ಇಂದ 1800 ತನಕ ಇದೆ. ನಮ್ಮದೊಂದು ಈಗ 2 ಇಯರ್ಸ್ ಆಯ್ತು ಮೇಡಮ್. ಅಂದರೆ ನಮ್ಮದು ಜಾಕಟ್ ಬಿಸ್ನೆಸ್ ಇತ್ತು. ನಾವು ದೊಡ್ಡಬಳ್ಳಾಪುರದಲ್ಲೇ ಇದ್ಕೊಂಡು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಈ ಥರ ಇಷ್ಟೊಂದು ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ಸಿಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವೆಲ್ಲ ರೇಷ್ಮೆ ಸ್ಯಾರಿ ಬೇಕು ಅಂದರೆ ಕಂಚಿ, ಧರ್ಮವರಂ ಅಂತೆಲ್ಲ ಹೋಗಿ ತರ್ತಿದ್ವಿ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿರೋ ಯಾಕೆ ತೊಗೊಂಬಾರ್ದು. ಹಲೋ, ನನ್ನ ಹೆಸರು ಸ್ನೇಹ ಅಂತ. ನಮಸ್ಕಾರ. ನಾವು ದೊಡ್ಡಬಳ್ಳಾಪುರದಲ್ಲಿ ನೇಕಾರರಾಗಿ ಇದ್ದೀವಿ. ನಾವು ಮೋಸ್ಟ್ಲಿ ನಮ್ಮ ತಂದೆಯವರು 50 ವರ್ಷದಿಂದ ಇಲ್ಲೇ ಇದ್ದಾರೆ. ನಾವು ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ. ಸೀರೆಗಳ ಮಧ್ಯಾಹ್ನ ಬೆಳೆದಿರೋದು ನಾವು. ನಮ್ಮದ್ರಲ್ಲಿ ಪೇಸ್ಟಲ್ಸ್ ಟೈಪ್ ಸಿಗುತ್ತೆ, ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ ನಿಮಗೆ. ಸ್ಟಾರ್ಟಿಂಗ್ ಪ್ರೈಸ್ 1000ಇಂದ ಹಿಡಿದು 3000ವರೆಗೂ ಇದೆ. ನಿಮ್ಮದು ಕಲರ್ಸ್ ಬೇಕಿದ್ರೆ ಮಾಡಿಕೊಡ್ತೀವಿ. ನಿಮ್ಗೆ ಯಾವ ಥರ ಬೇಕಂದ್ರೆ. ಸಾರಿ, ಟೈಮ್ ಅಂದರೆ ನೀವು 2-3 ವೀಕ್ಸ್ ತಗೋತೀವಿ ನಾವು. ನಮ್ಮದು ಬಾರ್ಡರ್ಸ್ ನಿಮ್ಗೆ ಯಾವ ಥರ ನಿಮ್ಗೆ ಯಾವ ಥರ ಬೇಕಾಗುತ್ತೋ ಆ ಥರ ಮಾಡಿಕೊಡ್ತೀವಿ ನಾವು. ಆ್ಯಂಡ್ ಮತ್ತು ಅಷ್ಟೇ. ಇದ್ರ ಬಗ್ಗೆ ಹೇಳ್ಬೋದಾ? ಇದು ದೊಡ್ಡಬಳ್ಳಾಪುರ ಸೀರೆಸ್ ಅಂತೆ ನಮ್ಮ MLA ಅವರು ಆಯೋಜನೆ ಮಾಡಿಕೊಟ್ಟಿದ್ದಾರೆ. ತುಂಬ ಹೆಲ್ಪ್ ಆಗ್ತಿದೆ ನಮಗೆ, ನಮ್ಮಂಥ ಚಿಕ್ಕ ನೇಕಾರರಿಗೆ. ಮತ್ತು ಇದೇ ಹೌದೌದು ಹೇಳ್ತೀನಿ. ಹೌದು, ಆ್ಯಕ್ಚುಲಿ ಧರ್ಮವರಮಲ್ಲಿ 70% ಸ್ಯಾರೀಸ್ ದೊಡ್ಡಬಳ್ಳಾಪುರದಿಂದ, ಮತ್ತು ಕಂಚಿಯಲ್ಲಿ 30% ಸ್ಯಾರೀಸ್ ದೊಡ್ಡಬಳ್ಳಾಪುರದಿಂದ ಹೋಗುತ್ತೆ. ಇಲ್ಲಿ ಸಿಲ್ಕ್ ಸ್ಯಾರೀಸ್ 40,000ಕ್ಕೆ ಸಿಗೋದು, ಅಲ್ಲಿ ₹1,00,000 ಮಾರ್ತಾರೆ. ಆ ಥರ ಎಲ್ಲ ಇದೆ. ಈ ಚಿಕ್ಕಪೇಟೆ, ಕಂಚಿಯಲ್ಲೆಲ್ಲ ಹೋಗಿ ತೊಗೊಂಡೋಗಿದ್ದಂತ ಎಲ್ಲಿ ನೇಕಾರರು ನೇಯ್ತಾರೋ ಅಲ್ಲಿ ತೊಗೊಂಡ್ರೆ ನಮಗಿನ್ನೂ ಚೆನ್ನಾಗಿರೋ ಕಡಿಮೆ ಪ್ರೈಸಿಗೆ ಸಿಗುತ್ತೆ ನಿಮಗೂ, ಮತ್ತು ಅವ್ರಿಗೂ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅಂತ ನಾನು ಹೇಳ್ತೀನಿ.
ಹೌದೌದು. ಆ್ಯಕ್ಚುಲಿ ನಮ್ದೊಂದು ಬ್ರ್ಯಾಂಡಿಗೆ ಫೇಸ್ ವ್ಯಾಲ್ಯೂ ಬರಬೇಕು ಅಂತಲೇ ಇದು ಸೀರೆ ಸಂತೆ ಆಯೋಜನೆ ಮಾಡಿರೋದು. ದೊಡ್ಡಬಳ್ಳಾಪುರಕ್ಕೆ ಬರಬೇಕಂತ. ಅದೇ ನಮ್ಮ MLA ಅವರು ಹೇಳ್ದಂಗೆ ನಮ್ಮೂರಿಗೆ ವಾಯ್ಸ್ ಕೊಡಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು. ಆ್ಯಂಡ್ ಸಾರಿ ನಮ್ಮ ಸಪೋರ್ಟು ಇರುತ್ತೆ. ಹೌದೌದು, ನಮ್ಮ ಏರಿಯಾಗೆ ಒಂದು ಇದು ಪ್ರೋತ್ಸಾಹ ಬಂದಿದೆ ಅಂತ ಅನಿಸುತ್ತೆ. ಎಲ್ಲ ಕಡೆಯಿಂದ ಬರ್ತಿದ್ದಾರೆ, ಸೋಷಿಯಲ್ ಮೀಡಿಯಾ ಕಡೆ ಎಲ್ಲದಿಂದ ನೋಡಿ ಎಷ್ಟೊಂದು ಜನ ಬರ್ತಿದ್ದಾರೆ. ಸೊ ಇನ್ನು ಬನ್ನಿ, ನಾಳೆ ಎಲ್ಲ ಇರುತ್ತೆ. ಸೊ ಈ ಥರ ಎಲ್ಲ ಸೀರೆ ಸಿಗುತ್ತೆ ನಿಮಗೆ, ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ, ಬಂದು ನೋಡ್ಕೊಂಡು ಹೋಗಿ. ನಮ್ಮದು ಇಲ್ಲೇ ದೊಡ್ಡಬಳ್ಳಾಪುರದಲ್ಲೇ ಎಷ್ಟೊಂದು ಅಂಗಡಿಗಳಿದ್ದಾವೆ. ಸೊ ಬಂದು ನೀವು ಶಾಪ್ ಅಂತ ಇಲ್ಲ, ನಮ್ದು ಆಫೀಸ್ ರೂಮ್ಸ್ ಥರ ಇದೆ, ಮನೆಯಲ್ಲೇ ನಮ್ದು ಇರುತ್ತೆ. ಇನ್ಸ್ಟಾಲಿ ಪೇಜಸ್ ಇರುತ್ತೆ, ಫಾಲೋ ಮಾಡಿ. ಥ್ಯಾಂಕ್ ಯು. ನಮ್ಮದು ವಸ್ತ್ರ ಕ್ರಿಯೇಷನ್ಸ್ ಅಂತ ಇದೆ. ಥ್ಯಾಂಕ್ ಯು. ನಮಸ್ತೆ, ನಮ್ಮ ಶಾಪ್ ಹೆಸರು ಬಂದ್ಬಿಟ್ಟು ಸಾಯಂಜನ ಸ್ಯಾರೀಸ್ ದೊಡ್ಡಬಳ್ಳಾಪುರ. ಸೊ ನಾವು ಮೂಲತಃ ನೇಕಾರರು. ನಮ್ಮಲ್ಲಿ ನಮ್ಮ ತಾತಂದರು, ನಮ್ಮ ಮುತ್ತಾತಂದರು ಎಲ್ಲನೂ ನೇಕಾರಿಕೆಯಿಂದನೇ ಇರೋದು. ಸ್ಟಾರ್ಟಿಂಗ್ ಎಲ್ಲ ಪ್ಯೂರ್ ಮಾಡ್ತಿದ್ವಿ, ಈಗ ಪ್ಯೂರು ಮಾಡ್ತೀವಿ. ಆರ್ಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಇರುತ್ತೆ ನಮ್ಮ ಹತ್ರ. ಸೊ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಮ್ಯಾಕ್ಸಿಮಮ್ ಸ್ಯಾರೀಸ್ ಎಲ್ಲ ಧರ್ಮಾರಾಮ್ಗೆ ಹೋಗುತ್ತೆ, ಕಂಚಿಗೆ ಹೋಗುತ್ತೆ. ಆಲ್ ಓವರ್ ಸೌತ್ ಇಂಡಿಯಾ ಈ ಸ್ಯಾರೀಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮೇಡಮ್. ಸೊ ಈಗ ಏನಾಗ್ತಿದೆ ಅಂದರೆ, ಇದು ಧರ್ಮಾರಾಮ್ಗೆ ಹೋದಾಗ ಅಲ್ಲಿ ಧರ್ಮಾರಾಮ್ ಸ್ಯಾರೀಸ್ ಅಂತ ಅವ್ರು ಮಾರ್ತಿದ್ದಾರೆ, ಕಂಚಿಗೆ ಹೋದಾಗ ಕಂಚಿ ಸ್ಯಾರೀಸ್ ಅಂತ ಅವ್ರು ಮಾರ್ತಿದ್ದಾರೆ. ನಮ್ಮ ದೊಡ್ಡಬಳ್ಳಾಪುರಕ್ಕೆ ಸ್ಯಾರೀಸ್ಗೆ ರೆಕಗ್ನೈಸೇಷನ್ ಇಲ್ಲ. ಇದೇನಾಗ್ತಿದೆ ಅಂದರೆ, ಈ ದೊಡ್ಡಬಳ್ಳಾಪುರ ಸ್ಯಾರೀಸು ಬ್ರ್ಯಾಂಡ್ ಮಾಡಬೇಕು ಅಂತ ನಮ್ಮ ಧೀರಜ್ ಮುನ್ರಾಜು ಸರ್ ಅವರು ಈ ಥರ ಸೀರೆ ಸಂತೆ ಅಂತ ಮಾಡಿದ್ದಾರೆ. ಹೌದು ಮ್ಯಾಮ್, ನಮಗಿದು ಇಲ್ಲಿ ಏನು ಪ್ರಾಪರ್ ಏನು ಪ್ರಾಫಿಟ್ ಇಲ್ದಿರ ನಾವು ಇದು ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ದೊಡ್ಡಬಳ್ಳಾಪುರಕ್ಕೊಂದು ಬ್ರ್ಯಾಂಡ್ ಬೇಕು. ಹೌದು ಮ್ಯಾಮ್, ನಾವಿಲ್ಲಿ ಇದನ್ನು ತಗೊಳ್ಳಿ 1100 1200ಕ್ಕೆ ಮಾರ್ತೀವಿ, ಅಲ್ಲಿ 2500 3000 ಕಮ್ಮಿ ಮಾರಲ್ಲ ಮೇಡಮ್. 1:3 ಮಾರ್ತಾರೆ ಅಲ್ಲಿ. ಯಾವುದೇ ಶೋರೂಮ್ಗೆ ಹೋಗ್ರಿ ದೊಡ್ಡಬಳ್ಳಾಪುರ ಸರಿ ಇಲ್ದಿರೋ ಶೋರೂಮ್ ಅಂತೂ ಇಲ್ಲ. ಇದೆಲ್ಲ ಗೊತ್ತಿಲ್ಲ ಮೇಡಮ್, ಯಾರಿಗೂ ಗೊತ್ತಿಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ದೊಡ್ಡಬಳ್ಳಾಪುರ ಸ್ಯಾರೀಸ್ ಆಲ್ ಓವರ್ ಸೌತ್ ಇಂಡಿಯಾ ಕಂಪ್ಲೀಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೌತ್ ಇಂಡಿಯಾನೇ ಅಂತ ಅಲ್ವಾ, ಪ್ಯೂರ್ ಸಿಲ್ಕು ಆಗುತ್ತೆ, ಆರ್ಟ್ ಸಿಲ್ಕು ಆಗುತ್ತೆ, ಕಾಟನ್ಸು ಇಲ್ಲೆಲ್ಲ ಮ್ಯಾನುಫ್ಯಾಕ್ಚರ್ ಇದೆ. ಸೊ ನಮಗೆ ಪ್ರಾಪರ್ ರೆಕಗ್ನೈಸೇಷನ್ ಇಲ್ಲ, ಅದೇ ಮೈನ್ ಇಶ್ಯೂ ಮೇಡಮ್. ನಮಗೊಂದು ಬ್ರ್ಯಾಂಡ್ ಮಾಡಿಕೊಡಿ. ನಮಗೊಂದು ಲಾಸ್ಟ್ ಟೈಮ್ ಸರ್ಕಾರ ಬಂದ್ಬಿಟ್ಟು ಫ್ರೀ ಕರೆಂಟ್ ಮಾಡಿಕೊಡ್ತು, ಅದು ತುಂಬ ಸಂತೋಷ ಆಯಿತು. ನಾವು ತೆಲಂಗಾಣ ತುಂಬ ರಾಷ್ಟ್ರದಲ್ಲಿ ನೋಡಿದ್ರೆ ಅವರೇ ನೇಕಾರರಿಂದ ಸ್ಯಾರಿ ಪರ್ಚೇಸ್ ಮಾಡಿಬಿಟ್ಟು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಬಟ್ ನಮ್ಮ ಕಡೆ ಕರ್ನಾಟಕ ಗೌರ್ಮೆಂಟಿಂದ ಈ ಥರ ಆದರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದು ಬ್ರ್ಯಾಂಡ್ ಬೇಕು ಅಂತ ತುಂಬ ವರ್ಷಗಳಿಂದ ನಾವು ಕೇಳ್ತಾ ಇದ್ದೀವಿ. ಏನೋ ನಮ್ಮ ಅದೃಷ್ಟಕ್ಕೆ ಈ ಸರಿ ಈ ಥರ ನಮ್ಮ ಧೀರಜ್ ಮುನ್ರಾಜು ಸರ್ ಅವರು ಓನ್ ಇದು ಮಾಡಿಕೊಂಡು ಈ ಥರ ಮಾಡಿಕೊಟ್ಟಿದ್ದಾರೆ. ಅವರು ತುಂಬ ಧನ್ಯವಾದಗಳು ನಮ್ಮ ಸೈಡಿಂದ. ಬಟ್ ಈ ಥರ ಬಂದು ನಮ್ಗೆ ಎನ್ಕರೇಜ್ ಮಾಡ್ತಿರೋದಕ್ಕೆ ತುಂಬ ಸಂತೋಷ ಆಯಿತು. ಏನಿಲ್ಲ ಅಂದರೂ ನಿನ್ನೆಯಿಂದ ಸಾವಿರಾರು ಜನ ನಮ್ಗೆ ನಿಂತ್ಕೊಂಡು ಸೀರೆ ತೋರಿಸೋಕ್ಕೂ ಟೈಮ್ ಇಲ್ಲ, ಅಷ್ಟು ಜನ ಬರ್ತಿದ್ದಾರೆ, ಅಷ್ಟು ಸಪೋರ್ಟ್ ಇದೆ. ತುಂಬ ಸಂತೋಷ. ಇನ್ನು ಮುಂದಕ್ಕಾದರೂ ಗೊತ್ತಾಗಲಿ, ನೀವೆಲ್ಲೇ ಹೋದ್ರಿ ಈ ಥರ ಸೀರೆ ನೋಡ್ರಿ, ಇದೆಲ್ಲ ದೊಡ್ಡಬಳ್ಳಾಪುರ ಸೀರೆನೇ. ನಮ್ಮ ಊರಲ್ಲಿ ಒಂದು ದಿವಸಕ್ಕೆ 40,000 50,000 ಸೀರೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅದೆಲ್ಲ ತಗೊಂಡೋಗಿ ಅವ್ರ ಸೀರೆ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದಾರೆ. ಇದು ಆ್ಯಕ್ಚುಲಿ ಅಲ್ಲಿ ನೇಮ್ ಕೊಡ್ತಿದ್ದಾರೆ. ನಮಗೆ ರೆಕಗ್ನೈಸೇಷನ್ ಇಲ್ಲ. ನಮ್ಗೆ ರೆಕಗ್ನೈಸೇಷನ್ ಬೇಕು ನಮ್ಮ ಬ್ರ್ಯಾಂಡ್ ಬೇಕು ಮ್ಯಾಮ್. ಅದಕ್ಕೆ ಅಲ್ಲ, ಇಷ್ಟು ವರ್ಷ ಆದಮೇಲೆ ಮೈನ್ ಹೇಳಬೇಕಂದ್ರೆ ನಮ್ಮಲ್ಲಿ ಯೂನಿಟಿ ಇರಲಿಲ್ಲ. ಈಗ ನಮ್ಮ ಧೀರಜ್ ಮುನ್ರಾಜ್ ಸರ್ ಅವ್ರು ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲ ಯೂನಿಟಿ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ದೀವಿ. ಮುಂದಕ್ಕೆ ಪ್ರತಿ ವರ್ಷ ಈ ಥರ ನಡೆಸ್ಕೊಡ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ದೊಡ್ಡಬಳ್ಳಾಪುರ ಭುವನೇಶ್ವರ ನಗರ ನಮ್ಮದು. ನಾವು 20 ವರ್ಷದಿಂದ ಮಗ್ಗುಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮದೇ ಓನ್ ಪ್ರೊಡಕ್ಷನ್ ಇದು. ನಾವು ಇವತ್ತು ಸೀರೆ ಸಂತೆ ಅಂತ ಹೇಳ್ಬಿಟ್ಟು ಒಂದು MLA ಅವರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂಗಡಿ ಇಟ್ಕೊಳ್ಳೋದಕ್ಕೆ. ಅದರಲ್ಲಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾಯಿದ್ದೀವಿ. ನಮ್ಮದು ಫಸ್ಟ್ ರೇಟು ಅಂದರೆ ಹೋಲ್ಸೇಲ್ ರೇಟ್ ಅಲ್ಲ, ಫಸ್ಟ್ ರೇಟು ಅಂದರೆ ನಿಮಗೆ ಮಿನಿಮಮ್ 20% ಕಡಿಮೆ ಸಿಗುತ್ತೆ ಸ್ಯಾರಿ. ಸಿಲ್ಕ್ ಸ್ಯಾರಿ ಅಂತಾರೆ ಇದನ್ನು. ಟಿಶ್ಯೂ ಸ್ಯಾರಿ, ಸಿಲ್ಕ್ ಸ್ಯಾರಿ, ಬುಟ್ಟ ಸ್ಯಾರಿ ಅಂತ ಬರುತ್ತೆ. ಎಲ್ಲ ನಾವು ಕಂಚಿ ಕಳಿಸ್ತೀವಿ, ಹೈದರಾಬಾದ್ ಕಳಿಸ್ತೀವಿ, ಧರ್ಮಾವರಂ ಕಳಿಸ್ತೀವಿ, ಆಮೇಲೆ ಮುದಿರೇಡ್ಪಲ್ಲಿ, ಬ್ಯಾಂಗ್ಳೂರು ಎಲ್ಲ ಕಳಿಸ್ತೀವಿ. ಅದೇ ಸೀರೆನೇ ನಾವು ಇಲ್ಲಿ ಸೇಲ್ ಮಾಡ್ತಾಯಿದ್ದೀವಿ.
ದೊಡ್ಡಬಳ್ಳಾಪುರದಲ್ಲಿ ತುಂಬ ಜನಕ್ಕೆ ಸೀರೆ ನಾವೇ ಅಲ್ಲಿ ಕಳಿಸೋದು ಇಲ್ಲೇ ಸಿಗುತ್ತೆ ಅಂತ ಗೊತ್ತಿಲ್ಲ. ಆ ಗೊತ್ತಾಗೋದಕ್ಕೋಸ್ಕರ ನಾವು ಸೀರಿಯಸ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು 3 ದಿನ ಇರುತ್ತೆ. ಇನ್ನು 3 ದಿನನೂ ಬಂದು ನಾಳೆನೂ ಇರುತ್ತೆ. ಬಂದು ಯೂಸ್ ಮಾಡ್ಕೊಳ್ಳಿ, ಒಂದ್ಸರಿ ನೋಡಿ, ಚೆನ್ನಾಗಿರುತ್ತೆ. ಬಾಳೆ ಮೆಟೀರಿಯಲ್ ಸೂಪರಾಗಿರುತ್ತೆ ಮೇಡಮ್. ಬುಟ್ಟಾಯಿಂದ ಹಿಡಿದು 1000 ರೂಪಾಯಿ ರೇಂಜಿಂದ ಹಿಡಿದು ಒಂದು 2-2.5 ಸಾವಿರವರೆಗೂ ಇರುತ್ತೆ ಮೇಡಮ್. ಕಷ್ಟ ಎಲ್ಲ ಒಂದು ಡಿಸೈನ್ ಬಂದು ಒಂದು 20 ಕಲರ್ಸ್ ಕೊಡ್ತೀವಿ. ಒಂದು ಮಿನಿಮಮ್ 50 ಡಿಸೈನ್ ಇರುತ್ತೆ ನಮ್ಮ ಹತ್ರ. ಮಿನಿಮಮ್ 50 ಡಿಸೈನ್ ಇರುತ್ತೆ ಮೇಡಮ್. ನಿಮಗೆ ಯಾವ ಥರ ಸೀರೆ ಬೇಕು ನೀವು ನಿಮ್ಮ ಆ್ಯಂಡ್ ಇಲ್ಲಿ ಇನ್ನೊಂದು ಶಾಪ್ ಇತ್ತು. ಇಲ್ಲಿ ನೇಕಾರರಿಗೆ ಯಾವ ಥರ ಲೋನ್ ಸಿಗುತ್ತೆ ಅಂತ ಅವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಆ ಥರ ಶಾಪ್ಗೂ ಒಂದು ಅಂದರೆ ಏನು ಲೋನ್ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕೂ ಒಂದು ಶಾಪ್ಗೆ ಸ್ಪೇಸ್ ಕೊಟ್ಟಿರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಸ್ಯಾರಿ ಸ್ಟಾಲ್ಸಿಂದ ಹೊರಗಡೆ ಬಂದರೆ ಈ ಥರ ಬ್ಯಾಂಗಲ್ಸ್ ಕಲೆಕ್ಷನ್ ಅಂತೂ ತುಂಬಾ ಸಖತ್ತಾಗಿತ್ತು. ಒಂದಕ್ಕಿಂತ ಒಂದು ಬ್ಯಾಂಗಲ್ಸ್ ಸಖತ್ತಾಗಿತ್ತು. ಆ್ಯಂಡ್ ಕ್ಲಿಪ್ಸು ಅಷ್ಟೇ. ಆ್ಯಂಡು ಈ ಏನು ಸಂತೆಗೆ ಬಂದರೆ ಮಕ್ಕಳನ್ನ ಆಡ್ಸೋಕ್ಕೂ ಅಷ್ಟೇ ಎಲ್ಲ ಮಕ್ಕಳು ಆಡೋ ಥರ ಐಟಮ್ಸು ಎಲ್ಲ ಇತ್ತು. ಆ್ಯಂಡ್ ಬೇರೆ ಥರ ಅಂದರೆ ಸ್ಕರ್ಟ್ಸು ಟಾಪ್ಸು ಎಲ್ಲ ತುಂಬಾ ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಬಟ್ ನನಗೇನು ಅನಿಸಿದ್ದು ಅಂದರೆ ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಈ ಥರ ಸ್ಯಾರೀಸ್ ಇಟ್ಕೊಂಡು ನಾವೆಲ್ಲ ಬೇರೆ ಕಡೆ ಹೋಗ್ತಾ ಇದ್ದೀರಿ. ಆ್ಯಂಡ್ ನಮ್ಮ ದೊಡ್ಡಬಳ್ಳಾಪುರ ಸ್ಯಾರಿಗೆ ಅಂದರೆ ಫೇಸ್ ವ್ಯಾಲ್ಯೂ ಲೈಕ್ ಬ್ರ್ಯಾಂಡ್ ಅಂತ ಏನೂ ಸಿಗ್ತಿಲ್ಲ. ದೊಡ್ಡಬಳ್ಳಾಪುರ ಹೆಸರೇನು ಬರ್ತಿಲ್ಲ. ಇಲ್ಲಿನ ಸ್ಯಾರಿನ ಬೇರೆ ಕಡೆಯವರು ಬಂದು ತೊಗೊಂಡೋಗಿ ಅಲ್ಲಿ ಅವ್ರ ನೇಮ್ ಪಡ್ಕೊತಿದ್ದಾರೆ. ಸೊ ಆದಷ್ಟು ನಮ್ಮ ದೊಡ್ಡಬಳ್ಳಾಪುರ ಸ್ಯಾರಿಗೆ ಅಂದರೆ ಒಂದು ನೇಮ್ ಬರಬೇಕು. ಆ್ಯಂಡ್ ಇಲ್ಲಿ ನೇಕಾರ್ಗೆ ತುಂಬ ಹೆಲ್ಪ್ ಆಗೋ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ಧೀರಜ್ ಮುನಿರಾಜ್ ಅವರು ತುಂಬಾ ಸಖತ್ತಾಗಿ ನಡೆಸ್ಕೊಟ್ಟಿರು. ಅಂದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೆ ಈ ಶಾಪ್ಸಲ್ಲಿ ಯಾವುದಾದ್ರು ಸ್ಯಾರೀಸ್ ಇಷ್ಟ ಆಗಿರೋ ಅಥವಾ ತೊಗೋಬೇಕು ಅಂತ ಏನಾದ್ರು ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಅವ್ರ ಫೋನ್ ನಂಬರು ಆ್ಯಂಡ್ ಅಡ್ರೆಸ್ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.